ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಬಾಜುಗೆ ಒಂದು ಗಂಟೆ ಐತೆ, ಅದನ್ನು ಟನ್ ಅಂತ ಒತ್ತಿ ಬಿಡ್ರಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ KB ನ್ಯೂಸ್. ಬೀದರ್ ಜಿಲ್ಲೆ ಬಸವಕಲ್ಯಾಣ ತಾಲೂಕು ಬನಶಂಕರಿ ದೇವಿಯ ಜಾತ್ರಾ ಉತ್ಸವ ಬಹಳ ಅದ್ದೂರಿಯಾಗಿ ನಡೆಯಲಿದೆ. 2024 ಜನವರಿ 18ರಿಂದ 25ನೇ ತಾರೀಕಿನವರೆಗೆ ಜಾತ್ರಾ ನಡೆಯಲಿದೆ. ಅದ್ದೂರಿಯಾಗಿ ಜಾತ್ರಾ ಉತ್ಸವ ಆರಂಭ ಮಾಡಲಾಗಿದೆ. ಕೊನೆಯ ದಿನಾಂಕ 25ನೇ ತಾರೀಕು ರಥೋತ್ಸವ ಪಾಲಕಿ ಮೆರವಣಿಗೆ ಇರುತ್ತದೆ. ನೋಡ್ತಾ ಇರಿ KB ನ್ಯೂಸ್ ಬಸವಕಲ್ಯಾಣ. ಮತ್ತೆ ಸಿಗೋಣ ಹೊಸ ಸುದ್ದಿಯೊಂದಿಗೆ. ಪ್ರಿಯ BK9 ನ್ಯೂಸ್ ವೀಕ್ಷಕರೇ, ಪ್ರಿಯ KJ ನ್ಯೂಸ್ ಇಂಡಿಯಾ ವೀಕ್ಷಕರೇ, ಪ್ರಿಯ KB ನ್ಯೂಸ್ ವೀಕ್ಷಕರೇ, ನಾವು ಇವತ್ತಿನ ದಿವಸ ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕು ಹತ್ರ ಶ್ರೀ ಬನಶಂಕರಿ ದೇವಸ್ಥಾನ ಪಂಚ ಕಮಿಟಿ ಯಾತ್ರಾ ಮಹೋತ್ಸವ ಕಮಿಟಿದವರು ನಮ್ಮ BK9 ನ್ಯೂಸ್, KJ ನ್ಯೂಸ್ ಇಂಡಿಯಾ ಹಾಗೂ KB ನ್ಯೂಸ್ ಬಸವಕಲ್ಯಾಣ ಹತ್ರ ಲೈವ್ ಬರ್ತಾ ಇದ್ದಾರೆ. ಈ ಜಾತ್ರೆ ಮಹೋತ್ಸವ ಯಾವ ರೀತಿ ಮಾಡ್ತಾ ಇದ್ದಾರೆ, ಯಾವ ರೀತಿ ಇಲ್ಲ, ಈ ಪಂಚ ಕಮಿಟಿದವರು ಎಲ್ಲ ಸನ್ಮಾನ್ಯ ಸದಸ್ಯರು ಬರ್ತಾ ಇದ್ದಾರೆ. ನೋಡ್ತಾ ಇರಿ BK9 ನ್ಯೂಸ್, KB ನ್ಯೂಸ್, KJ ನ್ಯೂಸ್ ಇಂಡಿಯಾ, ಕರ್ನಾಟಕ, ಮಹಾರಾಷ್ಟ್ರ, ತೆಲಂಗಾಣ ನಿಮಗಾಗಿ. ಸರ್, ಇದು ಜಾತ್ರೆ ಯಾವ ರೀತಿ ಮಾಡ್ತಾ ಇದ್ರಿ ಮತ್ತು ಯಾರ್ಯಾರು ಗಣ್ಯ ವ್ಯಕ್ತಿಗಳು, ಯಾವ್ಯಾವ ಸಾಂಸ್ಕೃತಿಕ ಕಾರ್ಯಕ್ರಮ, ಸಮಸ್ತ ಬಸವಕಲ್ಯಾಣ ಮಹಾಜನತೆಗೆ ತಮ್ಮ ಸಂದೇಶ ಏನು ಸರ್? ಫಸ್ಟ್ ಆಫ್ ಆಲ್ ತಾಯಿ ಬನಶಂಕರಿ ದೇವಿಯ ಪಾದಕ್ಕೆ ನಮಸ್ಕರಿಸುತ್ತಾ, 44ನೇ ಶ್ರೀ ಬನಶಂಕರಿ ಜಾತ್ರಾ ಮಹೋತ್ಸವವು ಇವತ್ತು 18/1/2024ರಿಂದ 25/1/2024ರವರೆಗೆ ನಡೆಯುತ್ತದೆ. ಮೊದಲು ತಾಯಿ ಬನಶಂಕರಿಯ ಒಂದು ಆವರಣದಲ್ಲಿ ಹೋಮ ಹವನದೊಂದಿಗೆ, ನಂತರ ಧ್ವಜಾರೋಹಣವನ್ನು ಶ್ರೀ ಸದಾನಂದ ಅಪ್ಪಗಳ ಅಮೃತಹಸ್ತದಿಂದ ಹಾಗೂ ನಮ್ಮ ಬನಶಂಕರಿ ಪಂಚ ಕಮಿಟಿಯ ಅಧ್ಯಕ್ಷರ ಒಂದು ಹಸ್ತದಿಂದ ಪ್ರಾರಂಭಿಸಲಾಯಿತು. ಜೊತೆಗೆ ನಂತರ ಶ್ರೀ ಬನಶಂಕರಿ ದೇವಿಯ ಅಮೃತ ಶಿಲೆಯ ಒಂದು ಅಭಿಷೇಕದೊಂದಿಗೆ ಈ ಕಾರ್ಯಕ್ರಮ ನೆರವೇರ್ತಾ ಇದೆ. ಪ್ರತಿ ದಿವಸ ಸಾಯಂಕಾಲ 7 ಗಂಟೆಗೆ ಪ್ರವಚನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಪ್ರವಚನ ಕಾರ್ಯಕ್ರಮವನ್ನು ಶಟಸ್ಥಲ ಬ್ರಹ್ಮಿ ಅಭಿನವ ಶ್ರೀ ಪಟ್ಟದೇವರು ಸುಕ್ಷೇತ್ರ ಮೈಂದರ್ಗಿ ಇವರ ಒಂದು ದಿಂದ ನಡೀತಾ ಇದೆ. ಪ್ರತಿ ದಿವಸ ಸಾಯಂಕಾಲ 7 ಗಂಟೆಯಿಂದ ರಾತ್ರಿ 9-10 ಗಂಟೆಯವರೆಗೆ ಈ ಪ್ರವಚನ ಕಾರ್ಯಕ್ರಮ ನಡೀತಾ ಇದೆ. ಜೊತೆಗೆ ಪ್ರತಿ ದಿವಸ ಗಣ್ಯತಿಗಣ್ಯಗಳು ಬಸವಕಲ್ಯಾಣದ ಗಣ್ಯತಿಗಣ್ಯಗಳಿಗೆ ಸನ್ಮಾನ ಕಾರ್ಯಕ್ರಮ ಇರುತ್ತದೆ. ಅವರ ಒಂದು ಆಶಾನುಡಿಯನ್ನು ಕೂಡ ಇಲ್ಲಿ ನಡೀತಾ ಇದೆ. ಜೊತೆಗೆ ನಂತರ 22ನೇ ತಾರೀಕಿಗೆ ನಾವು ದೀಪೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ವಿಶೇಷವಾಗಿ ಈ ವರ್ಷ ಏನು ಶ್ರೀರಾಮ ಜನ್ಮಭೂಮಿಯಲ್ಲಿ ರಾಮನ ಪ್ರತಿಷ್ಠಾಪನೆಯನ್ನು ಮಾಡ್ತಾ ಇದ್ದಾರೆ, ಪ್ರಾಣ ಪ್ರತಿಷ್ಠಾಪನೆ. ಆ ದಿವಸ ಲಕ್ಷ ದೀಪೋತ್ಸವವನ್ನು ಮಾಡ್ತಾ ಇದ್ದೀವಿ. ಜೊತೆಗೆ ಏನಪ್ಪ ಅಂತಂದ್ರೆ ಮರುದಿವಸ ನಾವು ಸಮಾರೋಪ ಸಮಾರಂಭ ಕೂಡ ನಡೀತಾ ಇದೆ, ಪ್ರವಚನ ಸಮಾರೋಪ ಸಮಾರಂಭ. ಆ ಸಮಾರೋಪ ಸಮಾರಂಭಕ್ಕೆ ನಮ್ಮ ಬಸವಕಲ್ಯಾಣದ ಜನಪ್ರಿಯ ಶಾಸಕರಾದಂಥ ಶ್ರೀ ಶರಣು ಸಲಗಾರು ಅವರು ಉಪಸ್ಥಿತರಿರಲಿದ್ದಾರೆ. ಜೊತೆಗೆ ನಂತರ ಕುಂಭ ಜರುಗ್ತಾ ಇದೆ ಮರುದಿವಸ. ನಂತರ 25ನೇ ತಾರೀಕಿಗೆ ಪಲ್ಲಕ್ಕಿ ಉತ್ಸವ, ನಂತರ 25ನೇ ತಾರೀಕಿಗೆ ರಾತ್ರಿ 7 ಗಂಟೆಗೆ ಶ್ರೀ ಬನಶಂಕರಿ ದೇವಿಯ ರಥೋತ್ಸವ ಜರುಗ್ತಾ ಇದೆ. ಇದನ್ನೆಲ್ಲ ನಮ್ಮ ಸದ್ಭಕ್ತ ಮಂಡಳಿಯವರು ಕೂಡ ಎಲ್ಲರೂ ಒಂದು ಸಮಾಜದ ಎಲ್ಲ ಬಾಂಧವರು ಸೇರಿ ವಿಜೃಂಭಣೆಯಿಂದ ಈ ರಥೋತ್ಸವವನ್ನು ನಾವು ಮಾಡ್ತಾ ಇದ್ದೀವಿ. ಆದ ಕಾರಣ ಎಲ್ಲ ಸದ್ಭಕ್ತರಲ್ಲಿ ನಾವು ವಿನಂತಿಸಿಕೊಳ್ಳುತ್ತೇವೆ, ಪಂಚ ಕಮಿಟಿ ವತಿಯಿಂದ ಎಲ್ಲರೂ ಹೆಚ್ಚು ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಎಲ್ಲ ಕಾರ್ಯಕ್ರಮಗಳಲ್ಲಿ ತಮ್ಮ ತನು ಮನ ಧನದಿಂದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮವನ್ನು, ಈ ಜಾತ್ರಾ ಮಹೋತ್ಸವವನ್ನು ಯಶಸ್ವಿಗೊಳಿಸಬೇಕು. ಜೊತೆಗೆ 23, 24, 25 ದಿವಸ ಸತತ 3 ದಿವಸಗಳ ಕಾಲ ರಾತ್ರಿ ಹಗಲ ಎನ್ನದೇ ದಾಸೋಹ ಕಾರ್ಯಕ್ರಮವಿದೆ. ಆದ ಕಾರಣ ಎಲ್ಲ ಸದ್ಭಕ್ತರು ತಾಯಿ ಬನಶಂಕರಿ ದೇವಿಯ ಆಶೀರ್ವಾದವನ್ನು ಪಡೆದು ಪುನೀತರಾಗಬೇಕು. ಈ ಜಾತ್ರಾ ಮಹೋತ್ಸವವನ್ನು ತಾವೆಲ್ಲರೂ ಕೂಡಿ ಯಶಸ್ವಿಗೊಳಿಸಬೇಕಂತ ನಾನು ಪಂಚ ಕಮಿಟಿ ವತಿಯಿಂದ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ. ನಮಸ್ಕಾರ. ನನ್ನ ಹೆಸರು ಸೂರ್ಯಕಾಂತ್ ಅಡಕೆ. ನಾನು ಈ ಒಂದು ಪಂಚ ಕಮಿಟಿಯ ನಿರ್ದೇಶಕರಾಗಿದ್ದೇನೆ. ಜೊತೆಗೆ ನನ್ನ ಪಕ್ಕದಲ್ಲಿರುವಂಥ ನಮ್ಮ ಡಾಕ್ಟರ್ GS ಬೊಳೆ ಖ್ಯಾತ ಮಕ್ಕಳ ತಜ್ಞರು, ಅವರು ಈ ನಮ್ಮ ಪಂಚ ಕಮಿಟಿಯ ಅಧ್ಯಕ್ಷರಾಗಿದ್ದಾರೆ. ಶ್ರೀ ಚಂದ್ರಕಾಂತ್ ಹಲ್ಗುಂಡೆ ಇವರು ನಿರ್ದೇಶಕರಾಗಿದ್ದಾರೆ. ಶ್ರೀ ಬಸಣ್ಣ ಬಂದ್ಗೆ ಇವರು ಕೂಡ ನಿರ್ದೇಶಕರಾಗಿದ್ದಾರೆ ಅಂತ ಹೇಳುತ್ತಾ, ಈ ಒಂದು ಕಾರ್ಯಕ್ರಮದ ಎಲ್ಲರೂ ಭಾಗಿಯಾಗಬೇಕಂತ ನಾನು ತಮ್ಮಲ್ಲಿ ಸವಿನಯ ಪ್ರಾರ್ಥಿಸುತ್ತೇನೆ. ನಮಸ್ಕಾರಗಳು. ಪ್ರಿಯ ವೀಕ್ಷಕರೇ, ಪ್ರಿಯ BK9 ನ್ಯೂಸ್, KJ ನ್ಯೂಸ್ ಇಂಡಿಯಾ, KB ನ್ಯೂಸ್ ವೀಕ್ಷಕರೇ, ಬನಶಂಕರಿ ಪಂಚ ಕಮಿಟಿ ಶ್ರೀ ಅಧ್ಯಕ್ಷರಾದಂಥ ಸೂರ್ಯಕಾಂತ್ ಅಡಕೆಜಿಯವರು ಬಸವಕಲ್ಯಾಣ ಸಮಸ್ತ ಜನರಿಗೆ ಒಂದು ಆಮಂತ್ರಣ ನೀಡಿದ್ದಾರೆ. ನೋಡ್ತಾ ಇರಿ BK9 ನ್ಯೂಸ್, KJ ನ್ಯೂಸ್ ಇಂಡಿಯಾ, KB ನ್ಯೂಸ್ ನಿಮಗಾಗಿ.